ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನ್ಯೂ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಯಾವುದೇ ನ್ಯೂ ವೀಡಿಯೋಸ್ ಹಾಕೋರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊಳ್ತೀನಿ. ಬೇಸ್ ಲೈನಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಆಗಿರಬೇಕು. ಸೊ 2 ಲಾಕ್ ಆದಮೇಲೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಬೇಕು. 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊಬೇಕು. ಸೊ ಸ್ಟಾರ್ಟಿಂಗ್ ಬೇಸ್ಲೇನೆ 2 ಲಾಕ್ ಮಾಡಿ 5 ಚೈನ್ ಹಾಕಿದ್ವಿ. 5 ಚೈನ್ ಆದಮೇಲೆ ಮತ್ತೆ ಈಗ ನಾವು 2 ಲಾಕ್ಸ್ ಹಾಕ್ಕೊಳ್ತಾ ಇದ್ದೀವಿ. 2 ಲಾಕ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ದಾರನ ಮೇಲ್ಗಡೆ ಮಾಡ್ಕೊಂಡು ಈಗ ಸ್ಮಾಲ್ ಸೈಜ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕೂಡ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತೀನಿ. ಸೊ ಬೀಡ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡೂ ಕಡೆಯೂ 2 ಲಾಕ್ಸ್ ಇರಬೇಕು. ಈಗ 2 ಲಾಕ್ ಆದಮೇಲೆ 7 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 2 3 4 5 6 7 ಚೈನ್ ಹಾಕಿ 7 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಡಿ. ಸ್ವಲ್ಪ ಹಿಂದೆನೇ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಗೊತ್ತಾಗುತ್ತಲ್ಲ, ಆ ಥರ 7 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಬೇಡಿ. 5 ಚೈನ್ ಎಲ್ಲಿಗೆ ಬರುತ್ತೆ ಆ ಥರ ಸ್ವಲ್ಪ ಹಿಂದೆನೇ ಲಾಕ್ ಮಾಡ್ಕೊಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡು ನೋಡಿ, ಈ ಥರ ಸ್ವಲ್ಪ ಹಾರ್ಶ್ ಟೈಪಲ್ಲಿ ಬರಬೇಕು. ನೀವು ಸ್ಟ್ರೈಟಾಗಿ ಹಾಕ್ಕೊಂಡ್ರೆ ಆ ಥರ ಬರೋದಿಲ್ಲ. ಮತ್ತು 7 ಚೈನ್ಸ್ ಹಾಕ್ಕೊಳ್ಬೇಕು. 7 ಚೈನ್ ಆದಮೇಲೆ ಒಂದು ಲಾಕ್ ಮಾಡಿಕೊಂಡು ಮತ್ತು ಇನ್ನು 7 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಹಿಂದೆ ಮಾಡ್ಕೊಬೇಕು. ಹಿಂದೆ ಮಾಡ್ಕೊಳ್ಳಿ ಬಟ್ಟೆನ. ಇದು ಸೀದಾ ನೆಕ್ಸ್ಟ್ ಉಲ್ಟಾ ಮಾಡ್ಕೊಬೇಕು. ಬಟ್ಟೆನ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 7 ಚೈನ್ ಆದಮೇಲೆ ರೈಟ್ ಸೈಡಲ್ಲಿ ಫಸ್ಟ್ ಲಾಕ್ ಇತ್ತಲ್ಲ, ಆ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಲಾಕ್ ಕೂಡ ಇದೆಲ್ಲ ಬೀಟ್ ಪಕ್ಕ ರೈಟ್ ಸೈಡಲ್ಲಿ, ಆ ಲಾಕಿಗೂ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಟೋಟಲ್ ಇಲ್ಲೂ ಕೂಡ 2 ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಸೀದಾ ಮಾಡಿಕೊಂಡು ಸೂಜಿ ನೋಡಿ ಈ ಥರ ಬರುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು 7 ಟೈಮ್ಸ್ ಚೈನ್ಸ್ ಹಾಕಿದ್ವಲ್ಲ ಅದು ಲಾಸ್ಟ್ ಚೈನ್ ಒಳಗಡೆಯಿಂದ ದಾರ ತಂದು 3 ದಾರ ಆಗುತ್ತೆ ನೀಡಲ್ ಮೇಲೆ. ನೋಡಿ 3 ದಾರನೂ ಕೂಡ 1 ದಾರ ಮಾಡ್ಕೋಬೇಕು. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 7 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಮತ್ತು 3 ದಾರನ 1 ಮಾಡಬೇಕು. ಹಾಗೆ ಇದೇ ಥರ 8 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ ಒಳಗಡೆಯಿಂದ ದಾರ ತಂದು 3 ದಾರನೂ ಕೂಡ 1 ದಾರ ಮಾಡ್ಕೋಬೇಕು. ಇದೇ ಥರ 8 ಟೈಮ್ಸ್ ಮಾಡ್ಕೊಬೇಕು ಒಂದು ಆರ್ಚ್ ಪೂರ್ತಿಗೆ. ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ ಒಳಗಡೆ ಗ್ಯಾಪಿಂದ ದಾರ ತಂದು 3 ದಾರನೂ ಕೂಡ 1 ದಾರ ಮಾಡ್ಕೊಬೇಕು. ಥ್ರೆಡ್ ಬರೀ ಕಂಬಗಳಾಗ್ತಿದೆಯಲ್ಲ, ಸೊ ಈಸಿಯಾಗಿ ಫಾಸ್ಟಾಗಿ ಕೈ ಓಡುತ್ತೆ. ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನೂ 1 ದಾರ ಮಾಡ್ಕೊಬೇಕು. ಈ ಥರ 8 ಟೈಮ್ಸ್ ಮಾಡ್ಕೋಬೇಕು. 8 ಟೈಮ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ನೋಡಿ ಮಧ್ಯದಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ ಅದ್ರ ಮಧ್ಯದಲ್ಲಿ ಲಾಕ್ ಮಾಡಿದ್ವಲ್ಲ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೊಬೇಕು. ಇದೇನಕ್ಕೆ ಅಂದರೆ ಫಿನಿಶಿಂಗೋಸ್ಕರ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಏನಿತ್ತು ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ಅದ್ರ ಪಕ್ಕ ಲಾಕ್ ಮಾಡಿ ಆ್ಯಂಡ್ ಅದ್ರ ಪಕ್ಕ ಕೂಡ ಒಂದು ಲಾಕ್ ಮಾಡಬೇಕು. ಸೊ 2 ಟೈಮ್ಸ್ ಲಾಕು ಆ್ಯಂಡ್ ಮಧ್ಯದಲ್ಲೂ ಕೂಡ ಒಂದು ಲಾಕ್ ಮಾಡಿರಬೇಕು. ಲಾಕ್ ಮಾಡಿದ್ದಾದಮೇಲೆ ಈಗ ಮತ್ತೆ 7 ಚೈನ್ಸ್ 1 2 3 4 5 6 7 ಚೈನ್ ಹಾಕಿ ಆಗಲೇ ಹಾಕ್ಕೊಂಡ್ವಲ್ಲ 7 ಚೈನ್ ಸ್ವಲ್ಪ ಹಿಂದೆನೇ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. 7 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಬೇಡಿ, ಅದ್ರ ಹಿಂದೆನೇ ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ. ಹಾರ್ಚ್ ಟೈಪ್ ಬರಬೇಕು, ಸ್ವಲ್ಪ ಮೇಲ್ಗಡೆ ಬರಬೇಕು. ಈ ಥರ ಲಾಕ್ ಆದಮೇಲೆ ಮತ್ತೆ ಈಗ 7 ಚೈನ್ ಹಾಕ್ಕೊಬೇಕು. 1 2 3 4 5 6 7 ಚೈನ್ ಹಾಕಿ ಈಗ ಬಟ್ಟೆನ ಮತ್ತೆ ಉಲ್ಟಾ ಮಾಡಿಕೊಂಡು ದಾರ ಎಲ್ಲಿಗೆ ಬರುತ್ತಲ್ಲ 7 ಚೈನ್ ಆದಮೇಲೆ ಲಾಕ್ ಇತ್ತಲ್ಲ ನೋಡಿ, ರೈಟ್ ಸೈಡ್ ಫಸ್ಟ್ ಲಾಕ್, ರೈಟ್ ಸೈಡಿನ ಫಸ್ಟ್ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲಾಕ್ ಏನಿತ್ತು ಗ್ಯಾಪು ಅಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು.
ಹೇಳ್ಕೊಡ್ತಾರದು ಕ್ಲಿಯರಾಗಿ ಅರ್ಥ ಆಗ್ತಿದೆ ಅನಿಸುತ್ತೆ. ಯಾವುದೇ ಥರ ಕನ್ಫ್ಯೂಷನ್ ಆಗ್ತಾಯಿಲ್ಲ ನಿಮಗೆ ಅಂದ್ಕೊಂಡಿದ್ದೀನಿ. ಮತ್ತು ಬಟ್ಟೆನ ಉಲ್ಟಾ ಮಾಡಿಕೊಂಡು ಸೀದಾ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡಿದ್ವಿ, ಈಗ ಸೀದಾ ಮಾಡಿಕೊಂಡು ಮತ್ತು ನೋಡಿ ಸೀದಾ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ 2 ಟೈಮ್ಸ್ ಹಾಕಿದ್ವಲ್ಲ, ಅದರೊಳಗಡೆಯಿಂದ ದಾರ ತಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಇದನ್ನು 8 ಮಾಡೋದಕ್ಕೆ ಹೋಗ್ಬೇಡಿ, ಬರೀ 4 ಮಾತ್ರ ಮಾಡ್ಕೊಳ್ಳಿ. 1 2 ಮಾಡ್ಕೊಂಡ್ವಿ. ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನೂ ಕೂಡ ಒಂದು ದಾರ ಮಾಡಬೇಕು. ಮತ್ತು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಆದಮೇಲೆ ಇಲ್ಲಿ ಮತ್ತೆ 7 ಚೈನ್ಸ್ ಹಾಕೋಬೇಕು. 7 ಚೈನ್ಸ್ ಹಾಕ್ಕೊಳ್ಳಿ. 7 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ನಾವು ಫಸ್ಟ್ ಆರ್ಚ್ ಹಾಕಿದ್ವಲ್ಲ, ಇವಾಗ ನಾವು ಉಲ್ಟಾ ಮಾಡಿದ್ವಿ, ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಮಾಡಿದ್ವಲ್ಲ, ಅಲ್ಲಿ ರೈಟ್ ಸೈಡಿಂದ 4ನೇ ಡಬಲ್ ಕ್ರೋಶೆಟ್, 4ನೇ ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ವಲ್ಲ, 1 2 3 4, ಅದ್ರ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಫೋರ್ತ್ ಹಾಫ್ ಡಬಲ್ ಕ್ರೋಶೆಟಿಗೆ ಲಾಕ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿರೋ ಹಾಫ್ ಡಬಲ್ ಕ್ರೋಶೆಟ್ ಓಲಿಗೂ ಕೂಡ ಒಂದು ಲಾಕ್ ಮಾಡ್ಕೊಬೇಕು. ಮೇಲ್ಗಡೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಬೇಕು. ಅಂದರೆ ಸೀದಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಂದು ಏನು 7 ಚೈನ್ ಹಾಕಿದೆಯಲ್ಲ ಅದ್ರ ಒಳಗಡೆಯಿಂದ ದಾರ ತರಬೇಕು. 3 ದಾರ ಇರುತ್ತೆ, 3 ದಾರನೂ ಒಂದು ದಾರ ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 3 ದಾರನೂ ಒಂದು ದಾರ ಮಾಡ್ಕೊಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 7 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರ ಒಂದು, ಮತ್ತು ಇನ್ನೊಂದು ಸಲ. ಸೊ 4 ಸಲ ಈ ಥರ ಮಾಡ್ಕೊಬೇಕು. 4 ಸಲ ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡ್ಕೊಬೇಕು. ಮೇಲ್ಗಡೆ ಮಾಡಿಕೊಂಡು ಆಗಲೇ ನಾವು ಸ್ಮಾಲ್ ಸೈಜ್ ಮೆಟಲ್ ಬೀಡ್ ಹಾಕಿದ್ವಲ್ಲ, ಅದೇ ಥರ ಮೆಟಲ್ ಬೀಡ್ ಮತ್ತೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಇಲ್ಲೂ ಕೂಡ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಬೇಕು. 7 ಚೈನ್ ಗ್ಯಾಪ್ ಒಳಗಡೆ ನೆಕ್ಸ್ಟ್ ಇದೆಲ್ಲ ರೈಟ್ ಸೈಡಲ್ಲಿ 4 ಹಾಕ್ಕೊಂಡ್ವಿ, ಮತ್ತು ಬೀಡ್ ಹಾಕಿ ಮತ್ತೆ ಪೆಂಡಿಂಗ್ ಇನ್ನು ಅರ್ಧ ಹಾಗೆ ಇರ್ತಾರೆ 7 ಚೈನ್ ಗ್ಯಾಪು, ಅದರೊಳಗಡೆ ಇನ್ನು 4 ಹಾಫ್ ಡಬಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಕ್ಲೀನಾಗಿ ಸಾಕಾಗುತ್ತೆ ನಿಮಗೆ 8 ಹಾಫ್ ಡಬಲ್ ಕ್ರೋಶೆಟ್ ಟೋಟಲಾಗಿ. ಸೊ 4 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಆದಮೇಲೆ ನಾವು ಲೆಫ್ಟ್ ಸೈಡಲ್ಲಿ ಸೆಕೆಂಡ್ ಟೈಮ್ ಹಾಫ್ ಡಬಲ್ ಕ್ರೋಶೆಟ್ ಬರೀ 4ಕ್ಕೆ ನಿಲ್ಲಿಸಿದ್ವಿ ಅಲ್ಲ, ಅದ್ರ ಮೇಲೆ ಕೂಡ ಈ ಸೂಜಿ ಮೇಲೆ ಒಂದು ಸಲ ದಾರ ತಂದು ನೋಡಿ ಕಾಣಿಸ್ತಿದ್ದಲ್ಲ, ಅಲ್ಲಿ ಅಷ್ಟೇ ಮಾಡಿದ್ವಲ್ಲ, ಅಲ್ಲಿಗೆ ಇನ್ನು 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ನಾವು 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ 7 ಚೈನ್ ಹಾಕ್ಕೊಂಡ್ಬಿಟ್ವಿ ಅಲ್ವಾ, ಸೊ ಅದು ಹಾಗೆ ಪೆಂಡಿಂಗ್ ಉಳಿತು. ಸೊ ಅದನ್ನು ಈಗ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಇನ್ನು 4 ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಬೇಕು ಫ್ರೆಂಡ್ಸ್. ನೋಡಿ 3 ಸಲ ಆಯಿತು, ಇದು 4ನೇ ಸಲ. ಸೊ ಇಲ್ಲೂ ಕೂಡ 8 ಸಲ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ದಂಗೆ ಆಯಿತು. ಲೆಫ್ಟ್ ಸೈಡ್ ಕೂಡ ನೋಡಿ ಈ ಥರ ಬರುತ್ತೆ ಡಿಸೈನು, ಕ್ಲೀನಾಗಿ ಕಾಣಿಸ್ತಿದ್ದಲ್ಲ. ಅದಾದಮೇಲೆ ನೆಕ್ಸ್ಟ್ ಲಾಕ್ ಇತ್ತಲ್ಲ, ನೆಕ್ಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಅಲ್ಲಿಗೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಬೇಕು. ಡಿಸೈನ್ ನೋಡಿ ಫ್ರೆಂಡ್ಸ್ ಯಾವ ಥರ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ದಾರನ ಮೇಲ್ಗಡೆ ಮಾಡಿ ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲಾಕ್ ಪಕ್ಕದಲ್ಲೂ ಕೂಡ ಇನ್ನೊಂದು ಲಾಕ್ ಮಾಡ್ಕೊಬೇಕು. ನಾನೇನಕ್ಕೆ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈಗ ಅಂದರೆ ನಿಮ್ಗಾಗಲೇ ತೋರಿಸಿದ್ದೀನಿ ಅಲ್ಲ, ಸೊ ಅದೇ ಥರ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಈಗ 2 ಲಾಕ್ ಆಗಿ ಬೀಡಾಗಿ 2 ಲಾಕ್ ಆದಮೇಲೆ 5 ಚೈನ್ಸ್ ಹಾಕೋಬೇಕು. 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ಅದು ಕೂಡ ಲಾಕ್ ಆದಮೇಲೆ ಮತ್ತೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ ಆಗಲೇ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಲ್ಲ, ಅದೇ ಥರ ಇನ್ನೊಂದು ಮೆಟಲ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಲಾಕ್ಸ್ ಮಾಡ್ಕೊಬೇಕು. 1 ಲಾಕ್ ಆಯಿತು. 1 ಲಾಕ್ ಆದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ಸೊ 2 ಲಾಕ್, ಬೀಡ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ 2 ಲಾಕ್ ಆಯಿತು. 2 ಲಾಕ್ ಆದಮೇಲೆ ಮತ್ತೆ ಈಗ 7 ಚೈನ್ಸ್. ಸೊ 7 ಚೈನ್ಸ್ ಹಾಕ್ಕೊಳ್ತಾ ಹೋಗಬೇಕು. 7 ಚೈನ್ಸ್ ಆದಮೇಲೆ 7 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೋಬಾರ್ದು, ಸ್ವಲ್ಪ ಹಿಂದ್ಗಡೆನೇ ಒಂದು ಲಾಕ್ ಮಾಡ್ಕೊಬೇಕು. ಆಗಲೇ ಹೇಳಿದ್ನಲ್ಲ 5 ಚೈನ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಅಂತ. ಸೊ 7 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಹಿಂದೆನೇ ಲಾಕ್ ಮಾಡಿ ಮತ್ತೆ 7 ಚೈನ್ ಹಾಕ್ಕೋಬೇಕು. ಮತ್ತು 7 ಚೈನ್ ಹಾಕ್ಕೊಂಡು ಬಟ್ಟೆನ ಹಿಂದ್ಗಡೆ ಮಾಡ್ಕೊಳ್ಳಿ. ಹಿಂದ್ಗಡೆ ಮಾಡಿಕೊಂಡು
ಮತ್ತು 7 ಚೈನ್ ಆದಮೇಲೆ ಲೆಫ್ಟ್ ಸೈಡ್ಗೆ ಅಂದರೆ ಬೀಡಿಂದ ರೈಟ್ ಸೈಡ್ ಎರಡು ಏನಿರುತ್ತೆ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಎರಡಕ್ಕೂ ಒಂದೊಂದು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ 2 ಲಾಕ್ಸ್ ಆಯಿತು, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಎರಡಕ್ಕೂ ಲಾಕ್ ಮಾಡಿ ಮತ್ತು ದಾರನ ಮತ್ತೆ ಬಟ್ಟೆನ ಹಿಂದೆ ತಿರುಗಿಸಿ ಸೂಜಿ ಮೇಲೆ ಒಂದು ಸಲ ದಾರ ತಂದು 8 ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಬೇಕು. ಆಗಲೇ ಹೇಳಿದ್ನಲ್ಲ ಅದೇ ಥರ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಡಿ. ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ನಾನು 8 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಯಾವ ಥರ ಬರುತ್ತೆ. 8 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ ಅದ್ರ ಮಧ್ಯದ ಒಳಗಡೆಯಿಂದ ಹೋಗ್ಬಿಟ್ಟು ಆಗಲೇ ನಾನು ಫಸ್ಟ್ ಟೈಮ್ ತೋರಿಸ್ದಲ್ಲ ಒಳಗಡೆಯಿಂದ ಹೋಗ್ಬಿಟ್ಟು ಒಂದು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಹಾಗೇ ಇನ್ನೊಂದು ಲಾಕ್ ಮಾಡ್ಕೊಬೇಕು. ಸೊ 2 ಲಾಕ್ಸ್ ಆ್ಯಂಡ್ ಮಧ್ಯದಲ್ಲಿ ಏನು ಲಾಕ್ ಇತ್ತೋ ಅದರೊಳಗಡೆಯಿಂದ ಒಂದು ಲಾಕ್ ಮಾಡ್ಕೋಬೇಕು. ಸೊ 3 ಲಾಕ್ಸ್ ಆಯಿತು. ಅದನ್ನು ಸೇರಿ 3 ಲಾಕ್ಸ್ ಆದಮೇಲೆ ಮತ್ತೆ ಈಗ 7 ಚೈನ್ಸ್ ಹಾಕ್ಕೊಂಡು 7 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ, ಇನ್ನೂ ಸ್ವಲ್ಪ ಹಿಂದೆನೇ ಆಗಲೇ ಹಾಕ್ಕೊಂಡ್ವಲ್ಲ ಅದೇ ಥರ ಸ್ವಲ್ಪ ಹಿಂದ್ಗಡೆನೆ ನೋಡಿಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಆದಮೇಲೆ ಮತ್ತೆ 7 ಚೈನ್ಸ್ ಹಾಕ್ಕೋಬೇಕು. ನೋಡಿ ಈ ಥರ ಹಾರ್ಟ್ಸ್ ಥರ ಬರಬೇಕು. ಮತ್ತು ಈಗ 7 ಚೈನ್ಸ್ ಹಾಕ್ಕೊಳ್ಳಿ. 7 ಚೈನ್ಸ್ ಹಾಕ್ಕೊಂಡು ಮತ್ತೆ 7 ಬಟ್ಟೆನ ಹಿಂದೆ ಮಾಡ್ಕೋಬೇಕು. ಹಿಂದೆ ಮಾಡಿಕೊಂಡು ಮತ್ತು 2 ಲಾಕ್ಸ್ ಏನಿತ್ತು ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲಾಕ್ ಕೂಡ ಮಾಡ್ಕೊಬೇಕು. ನೆಕ್ಸ್ಟ್ ಲಾಕ್ ಏನಿತ್ತು ಆ ಲಾಕಿಗೆ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಂದು ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮತ್ತು ಇನ್ನು 3 ಹಾಫ್ ಡಬಲ್ ಕ್ರೋಶೆಟ್. ಸೊ 4 ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಿ 8 ಹಾಕಬಾರ್ದು. ರೈಟ್ ಸೈಡಲ್ಲಿ ನಾವು 8 ಹಾಕಿದ್ವಿ, ಬಟ್ ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಇಲ್ಲಿ 7 ಚೈನ್ಸ್ ಹಾಕ್ಕೊಬೇಕು. ಸೊ 7 ಚೈನ್ಸ್ ಹಾಕ್ಕೊಳ್ತಾ ಹೋಗಿ ಇಲ್ಲಿ 7 ಚೈನ್ಸ್ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಬಟ್ಟೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಫಸ್ಟ್ ಆರ್ಚ್ ಹಾಕಿದ್ವಲ್ಲ ಅದು 4ನೇ ಹಾಫ್ ಡಬಲ್ ಕ್ರೋಶೆಟ್ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಹೋಗಬೇಕು. 4ನೇ ಹಾಫ್ ಡಬಲ್ ಕ್ರೋಶೆಟ್ಗೆ ಒಂದು ಲಾಕ್ ಮಾಡ್ಕೊಬೇಕು. ನಾನು ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಎಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಫ್ ಡಬಲ್ ಕ್ರೋಶೆಟ್ಗೆ ಲಾಕ್ ಆದಮೇಲೆ ಮತ್ತೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಹೋಲ್ ಇರುತ್ತಲ್ಲ ಹಾಫ್ ಡಬಲ್ ಕ್ರೋಶೆಟ್ ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೊಬೇಕು. ಸೊ 2 ಲಾಕ್ಸ್ ಆಯಿತು. 2 ಲಾಕ್ಸ್ ಆಗಿ ಮತ್ತೆ ಬಟ್ಟೆನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿ 4 ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 7 ಚೈನ್ಸ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರ 1 ಮಾಡಬೇಕು. ಸೊ ಈ ಥರ 4 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೂ 4 ಹಾಫ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ. ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸೆಕೆಂಡ್ ಆರ್ಚಲ್ಲಿ ಇನ್ನೂ 4 ಗ್ಯಾಪ್ ಕೊಟ್ಟಿದ್ವಲ್ಲ 7 ಚೈನ್ ಗ್ಯಾಪ್ ಹಾಗೇ ಇತ್ತಲ್ಲ ಅಲ್ಲಿಗೆ ಇನ್ನೂ 4 ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಅಲ್ಲಿಯೂ ಕೂಡ 4 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡ್ಕೊಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ನೋಡಿ ಯಾವ ಥರ ಬರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊತೀವಲ್ಲ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಒಂದು ಸಲ ಮಾಡಿ ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ಸೊ ರೈಟ್ ಸೈಡಲ್ಲಿ 2 ಲಾಕ್ ಆ್ಯಂಡ್ ಲೆಫ್ಟ್ ಸೈಡ್ 2 ಲಾಕ್ ಬೀಡ್ ಬಂದು ಮತ್ತು ಇಲ್ಲಿ 5 ಚೈನ್ ಬಂದು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಬರಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಲಾಕ್. ಸೊ 2 ಲಾಕ್ಸ್ ಆಯಿತು. 2 ಲಾಕ್ಸ್ ಆಗಿ ಮತ್ತೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಸೇಮ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಗೆ. ಸೊ ಬೀಡ್ ಪಕ್ಕ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ 2 ಲಾಕ್ ಬರುತ್ತೆ. ಲಾಕ್ ಆದಮೇಲೆ ಇದು ನಾನು ಎಂಡ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ಇಲ್ಲೇ ಡಿಸೈನು 2 ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಮಾಡ್ಕೊಂಡು ದಾರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಸೀರೆಗೆ ಹಾಕೋದಾದ್ರೆ ಪೂರ್ತಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇದೇ ಥರ 2 ಲಾಕ್ ಮಾಡಿ 2 ಚೈನ್ ಹಾಕಿ ದಾರನ ಸ್ವಲ್ಪ ಮೇಲ್ಗಡೆ ಬಿಟ್ಟು ಒಂದು ಲಾಕ್ ಕಟ್ ಮಾಡಿ
ಡಿಸೈನ್ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾವು 5 ಚೈನ್ ಏನು ಗ್ಯಾಪ್ ಕೊಟ್ಟಿದ್ದೀವಲ್ಲ ಅಲ್ಲಿಗೆ ಒಂದು ಕುಚ್ಚು ಕಟ್ಕೊಳ್ಳಿ ಫ್ರೆಂಡ್ಸ್. 167 ದಾರ ಮಾಡ್ಕೊಂಡು ಕುಚ್ಚು ಕಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಯಾವುದೇ ಮೊದಲು ವೀಡಿಯೋ ಹಾಕಿರೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.